ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ ದಕ್ಷಿಣ ಕಾಶಿ ಅಂತೇಳಿ ಪ್ರಸಿದ್ಧಿಯನ್ನ ಪಡೆದಿದೆ. ಈ ದೇಗುಲದ ಆವರಣ ಸೇರಿ ಇತರ ಸ್ಥಳಗಳಲ್ಲಿ ಒಟ್ಟು 64 ಸಿಸಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಹುಂಡಿಗಳ ಮೇಲೂ ಕೂಡ ಸಿಸಿಟಿವಿ ಕಣ್ಗಾವಲು ಇದ್ದು ಮುಜರಾಯಿ ಇಲಾಖೆ ಇಒ ಕಚೇರಿ ಸಿಬ್ಬಂದಿ ಇದರ ಮೇಲೆ ನಿಗಾ ವಹಿಸಿರುತ್ತಾರೆ. ಇನ್ನು ಈ ಬಗ್ಗೆ ದೇವಸ್ಥಾನದಿಂದಲೇ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದ ಮುಜರಾಯಿ ಇಲಾಖೆಗಳ ದೇವಸ್ಥಾನಗಳ ಹುಂಡಿಗಳ ಮೇಲೆ ಇವತ್ತೇನು ರಾಜ್ಯ ಸರ್ಕಾರ ಕಣ್ಗಾವಲಿಡಲು ಮತ್ತು ಸಿಸಿಟಿವಿ ಭದ್ರತೆ ಹೆಚ್ಚಿಸಲು ಸೂಚನೆಯನ್ನ ನೀಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ವಿಶ್ವವಿಖ್ಯಾತ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಬಳಿ ನಾನಿದ್ದೇನೆ. ವಿರೂಪಾಕ್ಷೇಶ್ವರ ಗೋಪುರದ ಮುಂಭಾಗದಲ್ಲಿರ್ತಕ್ಕಂತಹ ದೃಶ್ಯಾವಳಿಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇವತ್ತು ರಿಪಬ್ಲಿಕ್ ಕನ್ನಡ ಈ ಒಂದು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ದೇವಸ್ಥಾನಗಳ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ. ನಾನು ವಿರೂಪಾಕ್ಷೇಶ್ವರ ಗುಡಿಯ ಒಳಗಡೆ, ಗರ್ಭಗುಡಿಯ ಒಳಗಡೆ ಇರ್ತಕ್ಕಂತಹ ಸೆಕ್ಯೂರಿಟಿ ಸಿಸಿ ಕ್ಯಾಮ್ರಾಗಳನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಹುಂಡಿಗಳನ್ನು ಕೂಡ ನಾವು ತೋರಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೇವೆ. ಗಮನಿಸ್ಬೋದು, ಸಂಪೂರ್ಣವಾಗಿ CM ಅವರ ಸೂಚನೆಯ ನಂತರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿರ್ತಕ್ಕಂಥದ್ದು ಮತ್ತು CCTV ಕ್ಯಾಮ್ರಾಗಳ ಅಳವಡಿಕೆಯನ್ನು ಕೂಡ ಹೆಚ್ಚು ಮಾಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ತೋರಿಸ್ತೀವಿ. ಮತ್ತೊಂದು ಕಡೆ ಈ ಮಾನಿಟ್ರಲ್ಲಿ ಸಂಪೂರ್ಣವಾಗಿ CCTVಯ ದೃಶ್ಯಾವಳಿಗಳು ಕೂಡ ಕ್ಯಾಪ್ಚರ್ ಆಗ್ತಾ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರನಿಗೆ ಇವತ್ತು ಏನು ಪೂಜೆ ಪುನಸ್ಕಾರಗಳು ಸೇರಿದಂತೆ ಹುಂಡಿಗೆ ಹಣ ಹಾಕ್ತಕ್ಕಂತಹ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ CCTVಯ ಕಣ್ಗಾವಲಲ್ಲಿ ಇವತ್ತು ಹುಂಡಿಯ ಹಣ ಸೇರಿದಂತೆ ಭದ್ರತೆಯು ಕೂಡ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಶ್ರೀ ವಿರೂಪಾಕ್ಷೇಶ್ವರನ ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳು ಏನು ಕಾಣಿಕೆಯನ್ನು ಹಾಕ್ತಾರೆ, ಆ ಕಾಣಿಕೆಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರ್ದಂಗೆ ಇವತ್ತು ಹುಂಡಿಗಳ ಮೇಲೆ ನಿಗಾ ವಹಿಸಿರ್ತಕ್ಕಂಥದ್ದು. ಇದು ವಿರೂಪಾಕ್ಷೇಶ್ವರ ಗುಡಿಯ ಗರ್ಭಗುಡಿಯ ಬಳಿ ಇರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಇದು ಇಡೀ ಹಂಪಿಯ CCTV ಫುಟೇಜ್ಗಳನ್ನು ಮಾನಿಟರ್ ಮಾಡ್ತಕ್ಕಂತಹ ಒಂದು ಕೊಠಡಿ ಏನೋ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೊಠಡಿ ಇದೆ. ಆ ಕೊಠಡಿಯಲ್ಲಿರ್ತಕ್ಕಂಥ ಒಟ್ಟು 64 ಕಡೆ ಹಾಕಿರ್ತಕ್ಕಂತಹ CCTV ಫುಟೇಜ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನ ಅಷ್ಟೇ ಅಲ್ಲದೆ ಯಂತ್ರೋದ್ಧಾರಕ್ಕಾಗಿರ್ಬೋದು, ನದಿ ದಡ ಆಗಿರ್ಬೋದು, ಆ ಬೇರೆ ಬೇರೆ ದೇಗುಲಗಳೇನಿದ್ದಾವೆ, ಬೇರೆ ಬೇರೆ ದೇಗುಲಗಳ ಕಡೆ ಇರ್ತಕ್ಕಂತಹ ಸಂಪೂರ್ಣ CCTV ದೃಶ್ಯಾವಳಿಗಳನ್ನು ಇಲ್ಲಿ ಅಳವಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಸಂಪೂರ್ಣ ಭದ್ರತೆಯನ್ನು ಮತ್ತು ಏನು ಈ ಹಿಂದೆ ಭದ್ರತೆಯನ್ನು ಒದಗಿಸಲಾಗಿತ್ತು ಅದಕ್ಕಿಂತ ಹೆಚ್ಚಾಗಿ CM DK ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಮತ್ತಷ್ಟು ಭದ್ರತೆಯನ್ನು ಹಂಪಿಯಲ್ಲಿ ಕೂಡ ಕೈಗೊಂಡಿರ್ತಕ್ಕಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ವಿಶ್ವವಿಖ್ಯಾತ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಈ ಒಂದು ರೀತಿಯ ಭದ್ರತಾ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರೈಟ್, ರಿಯಾಲಿಟಿ ಚೆಕ್ ಅನ್ನ ಗಮನಿಸ್ತಾ ಇದ್ವಿ. ರಿಯಾಲಿಟಿ ಚೆಕ್ ಅಲ್ಲಿ ಒಂದಂತೂ ಕನ್ಫರ್ಮ್, ಎಲ್ಲಾ ಕಡೆಗಳಲ್ಲಿ CCTV ಇದೆ. CCTV ಕೆಲಸ ಮಾಡ್ತಾ ಇದೆ. ಹೌದು, ಆ CCTV ಈಗ ಕೆಲಸ ಮಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಕೆಲಸ ಮಾಡ್ತಾನೂ ಇರ್ಲಿಲ್ಲ. CM ಇದ್ರ ಬಗ್ಗೆ ಖುದ್ದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಏನು ಮುಂದೆ ಏನು, ಹಾಗಾದ್ರೆ ಈ ಹುಂಡಿಯನ್ನ ಸೇಫ್ ಗಾರ್ಡ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸಿದೆ. ಒಂದಷ್ಟು ಕ್ರಮಗಳನ್ನ ಕೂಡ ಕೈಗೊಂಡಿದೆ. ಹುಂಡಿ ಎಲ್ಲರಿಗೂ ಕಾಣುವಂತೆ ಇಡಬೇಕು, ಅದಕ್ಕೆ CCTV ವರ್ಕಿಂಗ್ ಅಲ್ಲಿ ಇರಬೇಕು. ಅದರ ಜೊತೆಗೆ ಆ CCTVಯ ಫುಟೇಜಸ್ ಇದೆಯಲ್ಲ, ಅದು DC ಹಾಗೂ SP ಕಚೇರಿಗೆ ಡೈರೆಕ್ಟ್ ಆಗಿ ಮಾನಿಟರ್ ಮಾಡೋ ತರನೂ ಇರಬೇಕು. ಮಾನಿಟರ್ ಯಾರಾದ್ರೂ ಒಬ್ರು ಮಾಡ್ತಾ ಇರ್ತಾರೆ. ಈಗ ಟ್ರಾಫಿಕ್ ಅಲ್ಲಿ ಯಾವ ರೀತಿ ಒಬ್ರು ಮಾನಿಟರ್ ಮಾಡ್ತಾ ಇರ್ತಾರೋ, ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ಈ ರೀತಿ ಒಂದು CCTV ಫುಟೇಜ್ ಏನಿದೆ ಮೇನ್, ಅದನ್ನ ಮಾನಿಟರ್ ಮಾಡ್ತಾರೆ. ಈ ರೀತಿ ಭದ್ರತೆಯನ್ನ ಹೆಚ್ಚಿಸ್ತಾ ಇದ್ದೀವಿ ಅನ್ನೋದನ್ನ ಖುದ್ದು CM ಹೇಳಿರೋದ್ರಿಂದ, ಹಾಗಾದ್ರೆ ಮುಂದಿನ ದಿನಗಳಲ್ಲಾದ್ರೂ ಇಂಥ ಘಟನೆಗಳು ಅಟ್ಲೀಸ್ಟ್ ರಾಜ್ಯದಲ್ಲಿ ನಡೀಲಿಕ್ಕಿಲ್ಲ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳಂತೂ ಮೂಡಿದೆ. ಆದ್ರೆ ಅಸಲಿಗೆ ಏನಾಗುತ್ತೆ ಅನ್ನೋದು ನಾವು ನೋಡ್ಬೇಕಷ್ಟೇ. ಯಾಕಂದ್ರೆ ಆಗ್ಲೇ ನಾನು ಹೇಳಿದಂತೆ ಹೊರಗಿನ ಕಳ್ಳರಿಂದ ರಕ್ಷಣೆ ಪಡೆಯೋದು ಬಹಳ ಸುಲಭ ಅಂತ ಅನ್ಸುತ್ತೆ, ಆದ್ರೆ ಒಳಗಿನ ಕಳ್ಳರಿಂದ ರಕ್ಷಣೆ ಪಡೆಯೋದು ಬಹಳ ಕಷ್ಟದ ವಿಚಾರ. ಆದ್ರೆ ಅದನ್ನು ಕೂಡ ಸರ್ಕಾರ ಸಾಧಿಸುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗಮನಿಸ್ತಾ ಹೋಗೋಣ.